ಕೊರಟಗೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ವಿದ್ಯಾರ್ಥಿಗಳ ಶಿಸ್ತುಬದ್ಧ ಪರೇಡ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಕಣ್ಮನ ಸೆಳೆದವು. ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಕೊರಟಗೆರೆ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಹಲವರು ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಹಂಚಿಕೊಂಡರು. ವರದಿ ಸತೀಶ್ ಎಸ್, ಕೊರಟಗೆರೆ. ಧ್ವಜಸ್ತಂಭಕ್ಕೆ ಗೌರವಪೂರ್ವಕವಾಗಿ ಕರೆತರಲಿದ್ದಾರೆ. ನಮ್ಮ ದೈಹಿಕ ಶಿಕ್ಷಣ ಹಾಗೆ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ತಾಲೂಕು ಅಧಿಕಾರಿ ಧ್ವಜಕ್ಕೆ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ದಿನದ ಒಂದೇ ಮಾತರಂ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಎದ್ದು ನಿಂತು ನಮ್ಮ ಹೆಮ್ಮೆಯ ರಾಷ್ಟ್ರ ಧ್ವಜ ರಾಷ್ಟ್ರೀಯ ಸಲಾಮಿದೇಗ ಸಲಾಮಿಯಾಂ ದೇ ರಾಷ್ಟ್ರಗೀತ್ ಏಕ್ ಸಾಥ್ ಶುರು ಕರ್. जनगण मन अधिनायक जय हे भारत भाग्य विधाता. पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मागे गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ನಾಯಕಿ ಮುಸ್ಕಾನ್. ತದನಂತರದ ತಂಡ ಗೌಡಿ ನಿಲಯ ತಂಡದ ನಾಯಕಿ ಶಾಫಿಯಾ ಬಾನು. ಜಿಜಿಎಚ್ಎಸ್ ಎನ್ಎಸ್ಎಸ್ ತಂಡದ ನಾಯಕಿ ಸುನೀತಾ. ನಂತರದ ತಂಡ ಜನರಲ್ ಜಿಜಿಎಚ್ಎಸ್ ಜನರಲ್ ತಂಡದ ನಾಯಕಿ ಕಾಂಚನಾ. ನಂತರದ ತಂಡ ಚಾಣಕ್ಯ ಪಬ್ಲಿಕ್ ಶಾಲೆ ಬಾಲಕಿಯರ ತಂಡದ ನಾಯಕಿ ಕೃತಿಕ್ಷಾ. ವಂದನೆಗಳ ಮೂಲಕ ತಮ್ಮ ತಂಡವನ್ನು ಪರಿಚಯ ಮಾಡುತ್ತಿದ್ದಾರೆ. ತದನಂತರದ ತಂಡ ಬಾಲಕಿಯರ ಹಿರಿಯ ಪ್ರಾಥಮಿಕ ತಂಡಗಳು ಭಾಗವಹಿಸಿದ್ದು, ಈಗ ಪ್ರತಿಯೊಂದು ತಂಡಗಳನ್ನು ವೀಕ್ಷಣೆ ಮಾಡಲು ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀ ಮಂಜುನಾಥ್ ಸರ್ ಅವರು ತೆರೆದ ವಾಹನದಲ್ಲಿ ವಿಶ್ವಮಲ್ಲಿ ದಂಡಾಧಿಕಾರಿಗಳಲ್ಲಿ ಬಂದ ತಕ್ಷಣ ಸೌಧನ ಕೊಟ್ಟು ನಿಮ್ಮ ಶಾಲೆ ಪರಿಚಯ ಮಾಡಿ. ವೀರರಿಗೆ ಹೆಸರಿಲ್ಲದ ಇತಿಹಾಸ ಪುಟಗಳಾಚೆ ಉಳಿದ ಆ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶತ ನಮನಗಳು. ಉತ್ತಮ ಪಥಸಂಚಲನೆಯೊಂದಿಗೆ ರಾಷ್ಟ್ರಧ್ವಜಕ್ಕೆ ನಮನವನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ತದನಂತರದ ತಂಡ ಎಸ್ಪಿಸಿ ತಂಡದ ನಾಯಕ ಮುಸ್ಕಾನ್. ಈಗ ನಮ್ಮ ಮುಂದೆ ಬರುತ್ತಿದೆ ಶಿಸ್ತಿನ ಹೆಜ್ಜೆ, ಸಮವಸ್ತ್ರದ ಗೌರವ, ಸಮನ್ವಯ. ಸ್ವಾಮಿ ವಿವೇಕಾನಂದರ ಒಂದು ಅಮರ ಸಂದೇಶ, ದೇ ಅಲೋನ್ ಲೀವ್ ಫಾರ್ ಅದರ್ಸ್. ಆ ಸುರಕ್ಷತೆಯ ಹಿಂದೆ ಕರ್ತವ್ಯದಲ್ಲಿ ನಿಂತಿರುವ ಈ ಸಮವಸ್ತ್ರದ ಶಕ್ತಿ ಇದೆ. ಕರ್ತವ್ಯದಲ್ಲಿ ಶಿಸ್ತು, ಸೇವೆಯಲ್ಲಿ ನಿಷ್ಠೆ, ಜನರಿಗಾಗಿ ಬದ್ಧತೆ, ಇದೇ ಪೊಲೀಸ್ ಪಡೆಯ ಗೌರವ. ತದನಂತರದ ತಂಡ ಗೌರವಣೀಯ ರಾಷ್ಟ್ರ ತಂಡ ಜಿಜಿಎಚ್ಎಸ್ ಎನ್ಎಸ್ಎಸ್ ತಂಡದ ನಾಯಕಿ ಪಥಸಂಚಲನೆಯೊಂದಿಗೆ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ನಾಳೆಯ ಭಾರತವನ್ನು ಕಟ್ಟುವ ಜವಾಬ್ದಾರಿಯುತ ನಾಗರಿಕರ ಹೆಜ್ಜೆಗಳು. ಎಪಿಜೆ ಅಬ್ದುಲ್ ಕಲಾಂ ಅವರ ನುಡಿಯೊಂದಿದೆ ಡ್ರೀಮ್ ಸಲ್ಲಿಸುತ್ತಾ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ.
ಹೆಜ್ಜೆಗಳು, ಸಾಮರ್ಥ್ಯದ ಹೆಜ್ಜೆಗಳು, ಹೊಸ ಭಾರತದ ಹೆಜ್ಜೆಗಳು ನಮ್ಮ ಹೆಣ್ಣು ಮಕ್ಕಳು. ನಮ್ಮ ಪ್ರಾಚೀನ ಭಾರತೀಯ ಚಿಂತನೆಯ ಅಮರ ಸಾಲು ಯತ್ರ ನಾರ್ಯಸ್ತು ಪೂಜ್ಯ ಯತ್ರ ದೇವತಾಃ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಭಾರತದ ಹೆಸರನ್ನು ಎತ್ತುತ್ತಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು. ತದನಂತರದ ತಂಡ ಚಾಣಕ್ಯ ಪಬ್ಲಿಕ್ ಶಾಲೆ ತಂಡ, ಬಾಲಕಿಯರ ತಂಡ. ತಂಡದ ನಾಯಕಿ ಕೇವಲ ಪ್ರಮಾಣ ಪತ್ರವಲ್ಲ, ಕೇವಲ ಉದ್ಯೋಗವಲ್ಲ. ಶಿಕ್ಷಣ ಎಂದರೆ ಚಿಂತಿಸುವ ಮನಸ್ಸು, ಪ್ರಶ್ನಿಸುವ ಬುದ್ಧಿ, ಸತ್ಯವನ್ನು ಹುಡುಕುವ ಧೈರ್ಯ. ನಂತರದ ತಂಡ ಬಾಲಕಿಯ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕಿ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ವಿಭಿನ್ನ ಶಾಲೆಗಳು, ವಿಭಿನ್ನ ಸಮವಸ್ತ್ರಗಳು, ವಿಭಿನ್ನ ಪ್ರತಿಭೆಗಳು, ವಿಭಿನ್ನ ಹಿನ್ನೆಲೆಗಳು, ಆದರೆ ಒಂದೇ ತ್ರಿವರ್ಣ, ಒಂದೇ ರಾಷ್ಟ್ರ, ಒಂದೇ ಭಾರತ. ಭಾಷೆಗಳು ಹಲವು, ಸಂಪ್ರದಾಯವು, ಆದರೆ ರಾಷ್ಟ್ರೀಯ ಭಾವನೆ ಒಂದೇ. ನಮ್ಮ ಭಾರತೀಯರ ಚಿಂತನೆ ವಿಶಾಲವಾದ ಸಂದೇಶ ವಸುದೈವ ಕುಟುಂಬಕಂ. ಆ ವಿಶ್ವ ಮಾನವತೆಯ ದಾರಿ ನಮ್ಮ